ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಡೆವಲಪ್ಮೆಂಟ್ ಆಗ್ತಾ ಇದೆ. ಎಸ್ಐಟಿ ಮುಂದೆ ಈವರೆಗೂ 15ಕ್ಕೂ ಹೆಚ್ಚು ಸಂತ್ರಸ್ತೆಯರು ಹಾಜರಾಗಿದ್ದಾರೆ. 15 ಮಂದಿಯ ಪೈಕಿ 9 ಮಂದಿ ಸಂತ್ರಸ್ತೆಯರ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ. 9ರ ಪೈಕಿ 4 ಮಹಿಳೆಯರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೈಂಗಿಕ ದೌರ್ಜನ್ಯ ಆಗಿದೆ ನಮ್ಮ ಮೇಲೆ ಅಂತ ಗನ್ ತೋರಿಸಿ ಅತ್ಯಾಚಾರ ಎಸಗಿದ್ದಾನೆ ಅಂತ ಹೇಳಿ ಓರ್ವ ಮಹಿಳೆ ದೂರು ನೀಡಿದ್ದಾರೆ. ವಿಡಿಯೋದಲ್ಲಿರೋದು ನಾವಲ್ಲ ಅಂತಿರುವಂತಹ ಕೆಲ ಮಹಿಳೆಯರು. ಫೋಟೋ ವಿಡಿಯೋ ಮಾರ್ಫಿಂಗ್ ಮಾಡಲಾಗಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇಂದು ಮತ್ತಷ್ಟು ಮಹಿಳೆಯರಿಂದ ಹೇಳಿಕೆ ದಾಖಲಿಸುವಂತಹ ಸಾಧ್ಯತೆ ಕೂಡ ಇದೆ. ನೆನೆ ಎಸ್ಐಟಿ ಅಧಿಕಾರಿಗಳು ಒಂದು ಹೆಲ್ಪ್ ಲೈನ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಆ ಹೆಲ್ಪ್ ಲೈನ್ ಬಿಡುಗಡೆ ಮಾಡಿದ್ದೇ ತಡ ಸಾಕಷ್ಟು ಕರೆಗಳು ಎಸ್ಐಟಿ ಅಧಿಕಾರಿಗಳಿಗೆ ಆ ಹೆಲ್ಪ್ ಲೈನ್ಗೆ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶಿವಕುಮಾರ್ ಅವರಿಂದ. ಶಿವು, ನಿನ್ನೆ ಹೆಲ್ಪ್ ಲೈನ್ ಬಿಡುಗಡೆ ಮಾಡಿದ್ದೇ ತಡ ಸಾಲು ಕರೆಗಳು ಎಸ್ಐಟಿ ಅಧಿಕಾರಿಗಳಿಗೆ ಬರ್ತಿವಿ ಅಂತೆ. ಅದರಲ್ಲಿ ಏನೆಲ್ಲ ಕಂಪ್ಲೇಂಟ್ಸ್ ಗಳನ್ನ ಹೇಳ್ತಾ ಇದ್ದಾರೆ ಆ ಸಂತ್ರಸ್ತೆಯರು? ಸಭಾ ಆಶ್ರಮದಲ್ಲಿ ಅಶ್ಲೀಲ ವಿಡಿಯೋ ಫೋಟೋಗಳು ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಪ್ರಕರಣದ ತನಿಖೆಯನ್ನು ಎಸ್ಐಟಿ ಅಧಿಕಾರಿಗಳು ಚುರುಕುಗೊಳಿಸಿರುವಂಥದ್ದು. ಜೊತೆಗೆ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತ ಮಹಿಳೆಯರಾಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು, ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ ಹತ್ರ ಆದರೂ ಮಾಹಿತಿ ಇದ್ರೆ, ಜೊತೆಗೆ ಸಂತ್ರಸ್ತರಾಗಿದ್ರೆ, ಅವರ ಕುಟುಂಬಸ್ಥರಾಗಿದ್ರೆ ಹೆಲ್ಪ್ಲೈನ್ಗೆ ಕರೆಯನ್ನು ಮಾಡ್ಬೋದು. ನಿಮಗೆ ಕಾನೂನಿನ ಸೇವೆ ಅಗತ್ಯ ಇದ್ದಂಥ ಸಂದರ್ಭದಲ್ಲಿ ಎಸ್ಐಟಿ ಅದೊಂದು ಸೇವೆಯನ್ನು ಒದಗಿಸುತ್ತೆ. ಜೊತೆಗೆ ನಿಮ್ಮ ಮಾಹಿತಿಯನ್ನು ಗೌಪ್ಯವಾಗಿಡುತ್ತೆ ಅಂತ ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ರು. ನಿನ್ನೆಯಿಂದ ಇದುವರೆಗೂ ಕೂಡ ನೂರಾರು ನಂಬರ್ಗಳಿಂದ ಕರೆಗಳು ಬರ್ತಿರುವಂಥದ್ದು. ಜೊತೆಗೆ ಅವ್ರಿಗಿರುವಂಥ ಕೆಲವೊಂದಷ್ಟು ಅನುಮಾನಗಳನ್ನು ಎಸ್ಐಟಿ ಅಧಿಕಾರಿಗಳ ಬಳಿ ಹಂಚ್ಕೊಳ್ತಿರುವಂಥದ್ದು. ಅಂದರೆ ಅವ್ರಿಗೆ ಗೊತ್ತಿರುವಂಥ ವಿಚಾರಗಳನ್ನು ಹೇಳ್ತಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು, ಒಂದು ವೇಳೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಂದಂಥ ಪಕ್ಷದಲ್ಲಿ, ಜೊತೆಗೆ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾದರೆ ಅವ್ರ ಬಗ್ಗೆ ಎಲ್ಲಿ ವಿಚಾರ ಹೊರಗಡೆ ಬರುತ್ತೆ, ಅಂದರೆ ಅವ್ರ ವಿಚಾರಗಳಾಗಿರ್ಬೋದು, ಜೊತೆಗೆ ಯಾರು ಸಂತ್ರಸ್ತಿದ್ದಾರೆ ಅನ್ನೋದು ಎಲ್ಲಿ ಹೊರಗಡೆ ಬರುತ್ತೆ ಅನ್ನೋ ಮಾತನ್ನು ಆತಂಕದಲ್ಲೂ ಕೂಡ ಅವ್ರು ಇರುವಂಥದ್ದು. ಜೊತೆಗೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಪ್ರಕರಣ ದಾಖಲಾಗಿ ಎಸ್ಐಟಿ ರಚನೆ ಆದಂಥ ಬಳಿಕ ಇದುವರೆಗೂ ಕೂಡ ಸುಮಾರು 15ಕ್ಕೂ ಹೆಚ್ಚು ಸಂತ್ರಸ್ತೆಯರನ್ನು ಎಸ್ಐಟಿ ಅಧಿಕಾರಿಗಳು ಸಂಪರ್ಕವನ್ನು ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮಹಿಳಾ IPS ಅಧಿಕಾರಿಗಳಾದಂಥ ಸೀಮಾ ಲಟ್ಕರ್, ಜೊತೆಗೆ ಸುಮನ್ ಡಿ ಪನ್ನೇಕರ್ ನೇತೃತ್ವದಲ್ಲಿ ಸಂತ್ರಸ್ತ ಮಹಿಳೆಯರ ಹೇಳಿಕೆಗಳನ್ನು ದಾಖಲು ಮಾಡುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಈ ಪೈಕಿ ಸುಮಾರು 9 ಜನ ಸಂತ್ರಸ್ತ ಮಹಿಳೆಯರ ಹೇಳಿಕೆಯನ್ನು ದಾಖಲು ಮಾಡುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿರುವಂಥದ್ದು. ಉಳಿದ 5-6 ಜನ ಫೋಟೋ ವಿಡಿಯೋಗಳು ನಾವಲ್ಲ, ನಮ್ಮ ಫೋಟೋ ವಿಡಿಯೋಗಳನ್ನು ಬಳಸಿಕೊಂಡು ಮಾರ್ಫಿಂಗನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ, ನಮಗೂ ಪ್ರಕರಣಕ್ಕೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಹೇಳಿರುವಂಥದ್ದು. 9 ಜನ ಈಗ ಆಲ್ರೆಡಿ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥ ವಿಕ್ಟಿಮ್ಸ್, ಅಂದರೆ ಸಂತ್ರಸ್ತ ಮಹಿಳೆಯರೇನಿದ್ದಾರೆ, ಈ ಪೈಕಿ ಸುಮಾರು 4 ಜನ ಸಂತ್ರಸ್ತರ ಹೇಳಿಕೆಯಿಂದ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರುವಂಥದ್ದು ಖಚಿತ ಆಗಿರುವಂಥದ್ದು. ಅಂದರೆ ಅವರು ಸಂತ್ರಸ್ತರು ಕೊಟ್ಟಿರುವಂಥ ಹೇಳಿಕೆಯಿಂದ 4 ಜನ ಸಂತ್ರಸ್ತ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ 15 ಜನರಲ್ಲಿ 9 ಜನ ಸ್ಟೇಟ್ಮೆಂಟನ್ನು ಏನು ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಆ ಪೈಕಿ ಓರ್ವ ಮಹಿಳೆ ಈಗ ಆಲ್ರೆಡಿ ಅತ್ಯಾಚಾರ ಪ್ರಕರಣವನ್ನು ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣರಿಗೆ ಲುಕೌಟ್ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸನ್ನು ಕೂಡ ಕೊಟ್ಟಿರುವಂಥದ್ದು. ಯಾರಾದರೂ ತಮಗೆ ತೊಂದರೆ ಆಗಿದ್ರೆ, ಈ ಒಂದು ಏನು ಫೋಟೋ ವಿಡಿಯೋಗಳು ವೈರಲ್ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಬಳಿ ಮಾಹಿತಿ ಇದ್ರೆ ಕೂಡಲೇ ಎಸ್ಐಟಿ ಸಹಾಯವಾಣಿಗೆ ಸಂಪರ್ಕವನ್ನು ಮಾಡ್ಬೋದು ಅಂತೇಳಿ ಎಸ್ಐಟಿ ಅಧಿಕಾರಿಗಳು ಸ್ಪಷ್ಟಪಡಿಸಿರುವಂಥದ್ದು. ಸಭಾ, ಥ್ಯಾಂಕ್ ಯು ಶಿವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.